ಬಹಳ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ಬೇಕಂತಾರೆ ಹಣ ಇಲ್ಲ. ನಮ್ಮಲ್ಲಿ ಹಣ ಇದೆ, ಭೂಮಿ ಇಲ್ಲ. ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡ್ಕೊಳ್ರಿ. ನಾ ಹೇಳೋದನ್ನ MLA ಯಾರಾಗ್ಬೋದು, ನಾನು ಇನ್ನೊಂದು 4 ವರ್ಷ ಇರ್ಬೋದು, ಮುಂದೆ ನಾರ್ಬೋದು, ತೆಗಿಬೋದು, ಮುಂದೋದು. ಆದ್ರೆ ಯಾರು ಬಂದಾರೆ, ಯಾರು ಏನು ಮಾಡ್ಬೋದು ಅಂತ ನನಗೆ ಅದು ಗೊತ್ತಿಲ್ಲ. ಅಷ್ಟು ಕೆಲಸ ಅಲ್ಲ ಇದು. ಬಂದವರೆಲ್ಲರೂ ಮಾಡಾಗಿದ್ದು ಎಲ್ಲ ತಾಲೂಕಿನಾಗ ಕೆಲಸನೇ ಇರ್ತದೆ. ಆದ್ರೆ ಒಂದು ಚಾಲೆಂಜ್ ತಗೊಂಡು ಮಾಡ್ಬೋದು. ಬದ್ಧತೆ ಬೇಕು. ಯಾರು ಮುಖ್ಯಮಂತ್ರಿ ಆದವ್ರಿಗೆ, ಮಂತ್ರಿಗಳಾದವ್ರಿಗೆ, ಶಾಸಕರಾದವ್ರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರವರೆಗೆ ಬದ್ಧತೆ ಇದ್ರೆ ಕೆಲಸ ಆಗತ್ತೆ. ಇಲ್ಲ ಮಾಡ್ಲೇಬೇಕಪ್ಪ ಇದ್ರ ಅದು ಬೇಕು. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಕೆಲಸಗಳು ಯಾರಿಲ್ಲ. ನಮ್ಮನ್ನೆಲ್ಲ ನೋಡಿ ಜನರು ನಡೀಲಿ ನಡೆದು ಹೊಂಟ್ಬಿಟ್ಟೆ ಅಂತ ನೀವು ಹೊಂಟಿದ್ರಿ. ಈಗ ನಾವು ಕೆಟ್ಟಾಗ ನೀವು ಕೆಟ್ಟರೆ ಕತೆ ಮುಗಿತು. ಅದಕ್ಕೆ ನೀವು ನಮ್ಮನ್ನು ತಿದ್ದು ಹೋಗಿದ್ರಿ. ಸರ್ ಇಂತಿತ್ತು ಮಾಡ್ಬೇಕ್ರಿ ಅಂತ ಹೇಳಿ. ಅದಕ್ಕೆ ಬಹಳ ವಿಚಾರ ಮಾಡಿ ಕೇಳ್ರಿ. ನಾನು ಏನಿಲ್ಲ, 4 ವರ್ಷ ಹೋಗುತ್ತೆ, ನಾನೇನ್ ಮಾಡಕ್ಕೆ ಆಯ್ತಪ್ಪ. ಮುಖ್ಯಮಂತ್ರಿಗಳು ನನಗೆ ಇವತ್ತು ತಮ್ಮ ಆರ್ಥಿಕ ಸಲಹೆಗಾರನಿದ್ರೆ ಅವ್ರಿಗೆ ದಿನನಿತ್ಯ ನಾನು ಇರೋದ್ರಿಂದ ಇವತ್ತು ಹಣ ಬರ್ತದೆ, ಕೊಡ್ತಿದ್ದಿಲ್ಲ. ಇಂಪಾಸಿಬಲ್. ಇದು ಒಂದೇ ಕೆಲಸ ಆಗಿರೋದು ಇಡೀ ರಾಜ್ಯದಲ್ಲಿ. ಯಾಕಂದ್ರೆ ನಿಮ್ಗೆ ಗ್ಯಾರಂಟಿನೇ ನಿಮ್ಮನ್ನು ಮುಗಿಸ್ಬಿಟ್ಟದೆ. 60,000 65,000 ಕೋಟಿ ಖರ್ಚು ಮಾಡ್ಬೇಕು ನಾವು. ಎಷ್ಟು ತ್ರಾಸಿದೆ ಅನ್ನೋದು ನನಗೆ ಗೊತ್ತಿದೆ. ಇಂಟರ್ನಲ್ ಫೈನಾನ್ಸ್ ಬಿಡಿ, ಅದು ಚರ್ಚೆ ಆಮೇಲೆ ಮಾಡೋಣ.